ಎರಡನೇ ಕೋಷ್ಟಕ ರಚಿಸ್ಕೊಳ್ಳೋಣ. ಸಂಖ್ಯೆ ಮತ್ತು ವರ್ಗಗಳು. ಅರ್ಥ ಆಗ್ತಿದೆಯಾ? ಸಂಖ್ಯೆ ಮತ್ತು ವರ್ಗಗಳು. ನಿಮ್ ಇಲ್ಲಿ ಬರ್ದಿರೋ ಕೋಷ್ಟಕವನ್ನೇ ಗಮನಿಸಿ ಮಕ್ಕಳ. ಸೊ ಈಗ ನಾನು ಫಸ್ಟ್ 1 ಅಂತ ತಗೊಂತೀನಿ. 1ರ ವರ್ಗ ಎಷ್ಟಿದೆ? 1. ಇದರಲ್ಲಿ ಸಪ್ರೇಟ್ ಮಾಡ್ಬೇಕು ಅಂತ ಇದೀನಿ. 9 ತಗೊಂತೀನಿ. 9ರ ವರ್ಗ ಎಷ್ಟಿದೆ? 81. ಹೌದಲ್ವಾ? ನೆಕ್ಸ್ಟ್ 11 ನೋಡಿ. ನೆಕ್ಸ್ಟ್ ಸಂಖ್ಯೆ ಯಾವುದು? ಅದೇ ಸಾಲಲ್ಲಿ 11. 11ರ ವರ್ಗ ಎಷ್ಟಿದೆ? 121. ಅದೇ ರೀತಿ ಈ ಸಲ ಬನ್ನಿ 19. 19ರ ವರ್ಗ ಎಷ್ಟಿದೆ? 361. ಮಕ್ಕಳ ಈಗ ಗಮನಿಸಿ, ಇಲ್ಲಿ ಈ ಒಂದು ಸಂಖ್ಯೆ, ಈ ವರ್ಗ ಸಂಖ್ಯೆಗಳನ್ನ ನೋಡಿ ಏನಿದೆ ಬಿಡಿ ಸ್ಥಾನ. ಯಾವ ಸಂಖ್ಯೆ ಇದು? ಹೌದು, 1. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಈಗ ಅವುಗಳ ವರ್ಗ ಸಂಖ್ಯೆ ಬಿಡಿಸ್ಥಾನ 1 ಬಂದಿದೆ ಅಂತಂದ್ರೆ ಅವುಗಳ ಮೂಲ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆ ಇದೆ ಅನ್ನೋದು ಗಮನಿಸಿ. 1 ಮತ್ತು 9. 1 ಮತ್ತು 9. ಬೇರೆ ಯಾವ್ದಾರ ಸಂಖ್ಯೆ ಇದೆಯಾ? ಇಲ್ಲ ಅಲ್ವಾ? ಹಾಗಾದ್ರೆ ವರ್ಗ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ 1 ಹೊಂದಿರುವ ಸಂಖ್ಯೆಗಳ ಬಿಡಿಸ್ಥಾನವು 1 ಮತ್ತು 9 ಹೊಂದಿರುತ್ತದೆ. ಅರ್ಥ ಆಯ್ತಾ? ಎರಡನೇ ಲಕ್ಷಣ ಉಲ್ಟಾ ಬರ್ಕತೆ ಅಥವಾ 1 ಮತ್ತು 9ರ ಬಿಡಿಸ್ಥಾನ ಹೊಂದಿರುವಂತಹ ಸಂಖ್ಯೆಗಳ ವರ್ಗಗಳ ಬಿಡಿಸ್ಥಾನವು 1 ಹೊಂದಿದೆ ಅಂತ ಬೇಕಾದ್ರೂ ಬರ್ಕೊಂಬೋದು. ನಾನು ಇದೇ ರೀತಿ ಉಲ್ಟಾನೆ ಬರ್ಕಂತ ಹೋಗ್ತಿರ್ತೀನಿ. ನೆಕ್ಸ್ಟ್ ಲಕ್ಷಣ ಏನು? ವರ್ಗ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ 1 ಹೊಂದಿರುವ ಸಂಖ್ಯೆ ಮೂಲ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ 1 ಮತ್ತು 9 ಹೊಂದಿರುತ್ತವೆ. ಅಥವಾ ಅಂತಾನು ಬರೀಬಹುದು, 9 ಹೊಂದಿರುತ್ತವೆ. ಮೂಲ ಸಂಖ್ಯೆ ಅಲ್ವಾ ಅದು? ಮುಂದೆ ಮಾತಾಡ್ತೀವಿ ಮೂಲ ಸಂಖ್ಯೆ ಅಂದ್ರೆ ಏನು ಅಂತ. ಹೊಂದಿರುತ್ತವೆ. ಅರ್ಥ ಆಯ್ತಾ ಮಕ್ಕಳ? ಎರಡನೇ ಲಕ್ಷಣ ಆಯ್ತು. ಈಗ ಇನ್ನೊಂದು ಲಕ್ಷಣ ಅಂತೀನಿ. ಇನ್ನೊಂದು ಕೋಷ್ಟಕವನ್ನು ರಚಿಸ್ಕೊತೀನಿ ಮಕ್ಕಳ. ಇದೇ ಕೋಷ್ಟಕದಲ್ಲಿನೇ ಯಾವುದು ಅಂತಂದ್ರೆ ಸಂಖ್ಯೆ ಮತ್ತು ವರ್ಗ. ಅದ್ರಲ್ಲಿ ಸಪ್ರೇಟ್ ಮಾಡ್ಕೊಂತ ಇದ್ದೀನಿ, ಅಲ್ಲೇ ಹೇಳ್ಬೋದು. ಬಟ್ ನಮ್ಗೆ ಐಡೆಂಟಿಫಿಕೇಶನ್ ಮಾಡಕ್ ಸ್ವಲ್ಪ ಸುಲಭ ಆಗ್ಲಿಂದ ಸಪ್ರೇಟ್ ಬರ್ಕೊಂತ ಇದೆ. ಅದರಿಂದ 4. 4ರ ವರ್ಗ ಎಷ್ಟಿದೆ? 16. ನೆಕ್ಸ್ಟ್ 6. 6ರ ವರ್ಗ ಎಷ್ಟಿದೆ? 36. ಅದೇ ರೀತಿ ನೋಡಿ 14. 14ರ ವರ್ಗ ಎಷ್ಟಿದೆ? 196. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಯಾವುದು? 6 ಲೈನಲ್ಲಿ 16. 16ರ ವರ್ಗ ಎಷ್ಟಿದೆ? 256. ಮಕ್ಕಳ ಈಗ ಇಲ್ಲಿನ ವರ್ಗ ಸಂಖ್ಯೆಗಳ ಬಿಡಿಸ್ಥಾನವನ್ನು ಗಮನಿಸಿ. ಲಕ್ಷಣ ಏನಿದೆ? 6. ಹೌದಲ್ವಾ? ಸೊ ಹಾಗಾದ್ರೆ ಈಗ ನೀವೇ ಹೇಳಿ, ಇದನ್ನು ಕಂಪೇರ್ ಮಾಡ್ಕೊಂಡು. ವರ್ಗ ಸಂಖ್ಯೆಯ ಬಿಡಿಸ್ಥಾನದಲ್ಲಿ 6 ಹೊಂದಿರುವ ಸಂಖ್ಯೆಗಳ ಮೂಲ ಸಂಖ್ಯೆಗಳಲ್ಲಿನ ಬಿಡಿಸ್ಥಾನದಲ್ಲಿ ಯಾವ್ದ್ಯಾವುದು? 4 ಮತ್ತು 6 ಹೊಂದಿರುತ್ತವೆ. ಅರ್ಥ ಆಯ್ತಾ ಮಕ್ಕಳ? ಮೂರನೇ ಲಕ್ಷಣ, ಯಾವ ಒಂದು ವರ್ಗ ಸಂಖ್ಯೆ ಬಿಡಿಸ್ಥಾನದಲ್ಲಿ 6 ಇರುತ್ತೋ ಅದರ ಮೂಲ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿ ಎಷ್ಟಿರ್ತವೆ? 4 ಅಥವಾ 6 ಒಳಗೊಂಡಿರ್ತದೆ. ಮಕ್ಕಳ ಇನ್ನೊಂದೇ ಇರೋದು ಗುಣಲಕ್ಷಣ ವರ್ಗ ಸಂಖ್ಯೆಗಳಲ್ಲಿ. ಯಾವ್ದಪ್ಪ ಅಂತಂದ್ರೆ ಈ ಕೋಷ್ಟಕ ಬಿಟ್ಟು ನಾನು ಇನ್ನೊಂದು ತಗೊಂತೀನಿ. ಈಗ ಕೋಷ್ಟಕದಲ್ಲಿ 3 ಗುಣಲಕ್ಷಣಗಳು ನೀವು ನೋಡಿದ್ರ, ಈಗ ಕೋಷ್ಟಕ ಬಿಟ್ಟು ನಾನು ಇನ್ನೊಂದು ಸಂಖ್ಯೆಗಳನ್ನ ಬರೀತೀನಿ ನೋಡಿ. ಇಲ್ಲಿ 10ರ ಘಾತ 2 ಅಂದ್ರೆ 10 100. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 20ರ ಘಾತ 2, 20 400 ಇಲ್ಲಿ ಬಂದಿದೆಯಲ್ಲ. ನೆಕ್ಸ್ಟ್ ಅದೇ ರೀತಿ ಒಂದು 80 ತಗೋಣ. 80 8 64 6400. ಅರ್ಥ ಆಯ್ತಾ? ಸೊ ಅದೇ ರೀತಿ ಇನ್ನೊಂದು ಸಂಖ್ಯೆಗಳು ಜೋಡಿತಂತೀನಿ. 100ರ ಘಾತ 2, 100 ಪಕ್ಕ 2 ಇದಾವೆ. ಇದು ಸ್ಕ್ವೇರ್ ಅಂತಂದ್ರೆ ಎಷ್ಟು ಸೊನ್ನೆ ಹಾಕ್ಬೇಕು ಅಂತ ಹೇಳಿದೀವಿ? 2. ನೆಕ್ಸ್ಟ್ 200 ಸ್ಕ್ವೇರ್ ಅಂತಂದ್ರೆ 2 4,
0 ಇದೆ ಅಂದ್ರೆ ಪಕ್ಕದಲ್ಲಿ ಎಷ್ಟು ಸೊನ್ನೆ ಹಾಕಬೇಕು? 2 0. ಇಲ್ಲಿ 800 ಸ್ಕ್ವೇರ್. ಅದೇ ಕಂಪೇರ್ ಮಾಡ್ಕೊಂಡು 8 8 64. ಇಲ್ಲಿ ಎಷ್ಟು ಸೊನ್ನೆ ಇದಾವೆ? 2 0 ಪಕ್ಕ 2 0. ಇದನ್ನ ಹೇಳ್ಕೊಟ್ಟಿದೀವಲ್ಲ ಗುಣಾಕಾರದಲ್ಲಿ ಸುಲಭ 0 ಇದ್ದಾಗ. ಅರ್ಥ ಆಯ್ತಲ್ಲ? ಇದನ್ನ ಮಾಡೋದನ್ನ ಹಿಂದೆ ಕಲ್ತಿದ್ದೀರಾ. ಸೊ ಈಗ ನಾವು ಈ ಒಂದು 4ನೇ ಗುಣಲಕ್ಷಣ 4ನೇ ಒಂದು ಅಂಶ ಇಟ್ಕೊಂಡು ಗುಣಲಕ್ಷಣ ಬರೆಯೋದಾದ್ರೆ ಏನಂತ ಹೇಳ್ಬೋದು ನೋಡಿ ಮಕ್ಕಳ. ಈಗ 0 ಒಂದೇ ಒಂದಿದೆ, ಇಲ್ಲಿ ಎಷ್ಟೆಷ್ಟಿದಾವೆ? 2 2 ಆದವು. ಇಲ್ಲಿ 2 0 ಇದಾವೆ, ಇಲ್ಲಿ ಎಷ್ಟೆಷ್ಟಾದವು? 4 4 ಆದವು. ಹೌದಲ್ವಾ? ಈಗ ಈ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನವನ್ನ ಗಮನಿಸಿ. ಸೊನ್ನೆಗಳು ಸಿಂಗಲ್ ಇದೆಯಾ ಜೋಡಿ ಇದಾವ? ಹೌದಲ್ವಾ? ಇದು ನೋಡಿ ಹೇಳ್ಬೋದಾ? ಈ ತರ ಇದ್ದ ಸಂಖ್ಯೆಗಳನ್ನ ಕಂಡುಹಿಡಿಯಬಹುದಾ? ಹಾಗಾದ್ರೆ ವರ್ಗ ಗಳಲ್ಲಿನ ಸೊನ್ನೆಗಳು ಸಮವಾಗಿರುತ್ತವೆ ಅಥವಾ ಸಮ ಸಂಖ್ಯೆಗಳಾಗಿರ್ತವೆ. ಅವ್ನು ಕೂಡಿದ್ರೆ 2 ಸಮ ಸಂಖ್ಯೆನೆ. ಇಲ್ಲಿ 1 ಸಂಖ್ಯೆ ಇದೆ, ಇಲ್ಲಿ 2 ಸಂಖ್ಯೆ ಇದಾವೆ, 2 ಇಲ್ಲಿ ಎಷ್ಟಿದಾವೆ? 4. ನೋಡಿ, ಆ ತರ ತಗೊಂಡ್ರು ಅದು ಸಮ ಸಂಖ್ಯೆ ಆಗಿರುತ್ತೆ ಅಥವಾ ಅವುಗಳ ಸಮ ಪ್ರಮಾಣದಲ್ಲೇ ಇರ್ತವೆ. 2 ಕಡೆ ಒಂದೇ ರೀತಿ ಈಕ್ವಲ್ ಆಗಿ ಇರುತ್ತೆ. ಅರ್ಥ ಆಯ್ತಲ್ಲ ಲಕ್ಷಣ? 4ನೇ ಲಕ್ಷಣ. ಹಾಗಾದ್ರೆ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿನ ಸೊನ್ನೆಗಳು ಸಮ ಸಂಖ್ಯೆಗಳಾಗಿರುತ್ತವೆ ಅಥವಾ ಸಮವಾಗಿರುತ್ತವೆ ಅಂತ. ಅಥವಾ ಸಮವಾಗಿರುತ್ತವೆ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಈಗ ಈ ಒಂದು ವರ್ಗ ಸಂಖ್ಯೆಗಳ ಗುಣಲಕ್ಷಣವನ್ನ ಆಧಾರವಾಗಿ ಇಟ್ಕೊಂಡು ನಾನು ಒಂದೆರಡು ಲೆಕ್ಕಗಳನ್ನ ಹೇಳ್ತೀನಿ. ಒಂದೆರಡು ಲೆಕ್ಕ ನೋಡಿ ನೀವು ಕೂಡ ಮನೆಯಲ್ಲಿ ಅದೇ ರೀತಿ ಲೆಕ್ಕಗಳನ್ನ ಮಾಡಿವ್ರಂತೆ. ಅವಾಗ ನಿಮಗೆ ಈ ಒಂದು ವರ್ಗ ಸಂಖ್ಯೆಗಳ ಲಕ್ಷಣ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮಕ್ಕಳ. ಗಮನಿಸಿ, ಇಲ್ಲಿ ಈ ಕೆಳಗಿನ ಸಂಖ್ಯೆಗಳ ಅಂತ್ಯದಲ್ಲಿನ ಸಂಖ್ಯೆಗಳನ್ನು ಗಮನಿಸಿ ಅವುಗಳ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನವನ್ನು ಬರೆಯಿರಿ. ಅಂತ್ಯ ಅಂದ್ರೂ ಒಂದೇ, ಬಿಡಿ ಸ್ಥಾನ ಅಂದ್ರೂ ಒಂದೇ ಅಲ್ವಾ? ಇಲ್ಲಿ ಸಂಖ್ಯೆಗಳು ಬಂದಾಗ ಈಗ ಒಂದು ಲೆಕ್ಕ ತಗೊಂತೀನಿ. 27 ಅನ್ನೋ ಒಂದು ಸಂಖ್ಯೆ. 27ರ ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇರ್ಬೋದು? ಸರಿಯಾಗಿ ಹೇಳ್ತಿದ್ದಾರೆ. ಎಷ್ಟು? ಇದನ್ನ ಗಮನಿಸ್ತೀರ? 7 49. ಹಾಗಾದ್ರೆ ಬಿಡಿ ಸ್ಥಾನದಾಗ ಏನಿರುತ್ತೆ? ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ನಮ್ಗೆ ಅದು ವರ್ಗ ಸಂಖ್ಯೆ ಎಷ್ಟು ಬರುತ್ತೆ ಅಂತ ಬೇಡ, 9. ಅರ್ಥ ಆಗ್ತಿದೆಯಲ್ಲ? ಸೊ ಅಷ್ಟೇ ಬರಿಬೇಕಾರದು. 27ರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9 ಇರುತ್ತದೆ. ಅರ್ಥ ಆಗ್ತಿದ್ಯಾ? ಇನ್ನ ಒಂದು ಲೆಕ್ಕ ಬೇಕಾದ್ರೆ ಬರೆಯೋಣ. ಈಗ ಸುಲಭವಾಗಿರೋದನ್ನ ತಗೋಣ. ಈಗ ನೀವ್ ಹೇಳಿ 23. ಅರ್ಥ ಆಗ್ತಿದೆಯಲ್ಲ? 23ನ ಸಂಖ್ಯೆ ತಗೊಳ್ಳೋಣ. ಹಾಗಾದ್ರೆ ಈ ಒಂದು ಸಂಖ್ಯೆಯನ್ನ ಗಮನಿಸಿದಾಗ ನೀವು ಹೇಳಿ ಯಾವುದು? ಅರ್ಥ ಆಗ್ತೀಯ ಮಕ್ಕಳ? 23ರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನಿರುತ್ತೆ? ಇಲ್ಲೂ ಕೂಡ ನೋಡಿ, 3 3 9. ಇನ್ನ ಒಂದು ಲಕ್ಷಣ ತಗೊಬೋದು. 7 ಮತ್ತು 3 ಇರ್ತವೆ. 9 ಅಂತ್ಯವನ್ನು ಹೊಂದಿರುವಂತ ಸಂಖ್ಯೆಗಳು. ಲಕ್ಷಣಗಳನ್ನ ನಾವು ಕಂಡುಹಿಡಿತಾ ಹೋಗ್ಬೋದು. ಬಟ್ ಈಗ ನಮಗೆ ಬೇಕಾ ಒಂದು 4 ಲಕ್ಷಣ ಗೊತ್ತಿರ್ಲಿ ಅಂತ ಅಷ್ಟೇ. ಇನ್ನ ಸುಮಾರು ವರ್ಗ ಸಂಖ್ಯೆಗಳಲ್ಲಿ ಲಕ್ಷಣಗಳನ್ನ ನಾವು ನೋಡ್ಬೋದು. ಹಾಗಾದ್ರೆ 23ರ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನಿರುತ್ತೆ? 23 × 23 ಬಿಡಿತೆ ಬರ್ ತೋರಿಸ್ತೀನಿ. 3 3 9, 3 6 ಕರೆಕ್ಟಾ? ವೇಕೆಂಟು 3 6, 2 4, 9, 6 + 6 12, ದಶಕ 1, 529. ಹಾಗಾದ್ರೆ ಬಿಡಿ ಸ್ಥಾನ ಏನಿದೆ? 9. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಬಿಡಿ ಸ್ಥಾನದಲ್ಲಿ 9 ಇರುತ್ತದೆ. ಈ ಒಂದು ಲಕ್ಷಣ ಬೇಕಾದ್ರೂ ತಗೋಬಹುದು, 5ನೇ ಲಕ್ಷಣ ಅಂತ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 9 ಅನ್ನು ಹೊಂದಿರುವಂತ ಸಂಖ್ಯೆಗಳ ಬಿಡಿ ಸ್ಥಾನವು 7 ಮತ್ತು 3 ಹೊಂದಿರುತ್ತದೆ ಅಂತ. ಕರೆಕ್ಟಾ? ನೋಡಿ, 7 3 ಅವುಗಳ ಬಿಡಿ ಸ್ಥಾನ 9ರಿಂದ ಅಂತ್ಯ ಆಗಿದೆ. ಇನ್ನ ಒಂದು ಸಂಖ್ಯೆಯನ್ನ ತಗೋಬಹುದು. ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನವು 5ರಿಂದ ಕೊನೆಗೊಂಡರೆ
ಅವುಗಳ ಮೂಲ ಸಂಖ್ಯೆಗಳ ಬಿಡಿಸ್ತಾನ ಏನಿರ್ತದೆ 5 ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊನ್ನೆ ತಗೊಂತ ಹೋದಾಗ ಸೊನ್ನೆದು ಸಪ್ರೇಟ್ ಹೇಳಿದ್ವಿ ಲಕ್ಷಣ, ಸಮ ಸೊನ್ನೆಗಳನ್ನ ಹೊಂದಿರುತ್ತದೆ ಅಂತ. ಗೊತ್ತಾಗ್ತಿದೆಯಲ್ಲ? ಇಷ್ಟು 6 7 ಲಕ್ಷಣಗಳು ಬರ್ತವೆ. ನಾವೀಗ ಒಂದು 4 ಲಕ್ಷಣಗಳನ್ನ ನಿಮ್ಮ ಪುಸ್ತಕದಲ್ಲಿರೋದನ್ನ ಪಟ್ಟಿ ಮಾಡಿದ್ದೀವಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟು ಇದೇ ರೀತಿ ನೀವು ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ಕೊಂಬನ್ನಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದ ಲೆಕ್ಕಗಳನ್ನ ನೋಡೋಣ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಕಲಿಯೋಣ. 24 ಎರಡನೇದು 89. ಅರ್ಥ ಆಗ್ತಿದೆಯಲ್ಲ? ಈ ಸಂಖ್ಯೆಗಳ ಏನು ವರ್ಗಗಳ ಸಂಖ್ಯೆಗಳ ಬಿಡಿಸ್ಥಾನದಲ್ಲಿರುವ ಸಂಖ್ಯೆಯನ್ನು ಬರೆಯಿರಿ. ಬರ್ಕೊಂಬರ್ತೀರಲ್ವ ಮಕ್ಕಳ? ಈ ಒಂದು ತರಗತಿಯಲ್ಲಿ ನಾವು ವರ್ಗ ಸಂಖ್ಯೆ ಅಂದ್ರೇನು, ಹಾಗೆ ಅವುಗಳ ಗುಣಲಕ್ಷಣಗಳು ಏನೇನು ಇರ್ತವೆ ಅನ್ನೋ ಒಂದಷ್ಟು ಅಂಶವನ್ನ ಕಲ್ತಿದೀವಿ ಮಕ್ಕಳ. ಮುಂದಿನ ತರಗತಿಯಲ್ಲಿ ಅಭ್ಯಾಸದಲ್ಲಿ ಈ ವರ್ಗ ಸಂಖ್ಯೆಗಳ ಮೇಲಿನ ಒಂದಷ್ಟು ಸಮಸ್ಯೆಗಳನ್ನ ಬಿಡಿಸೋಣ ಅಂತ ಹೇಳ್ತಾ, ಈ ಒಂದು ತರಗತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು ಮಕ್ಕಳ.